ಇನ್ನ ಬಿಹಾರದಲ್ಲಿ SIR ಇಂಪ್ಯಾಕ್ಟ್ ಆಯ್ತಾ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಇರುವಂತ ಕುತೂಹಲ. ಮತದಾನ ಪಟ್ಟಿ ಪರಿಷ್ಕರಣೆ ವಿಚಾರ, ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ 57 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಳೆದ ಬಾರಿಗಿಂತ 6ಕ್ಕೂ ಹೆಚ್ಚು ಕಡೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. MGB ಕಳೆದ ಬಾರಿಗಿಂತ 4 ಕಡೆ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಬಾರಿ MGB SIR ವ್ಯಾಪ್ತಿಯ 35 ಕಡೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಬಿಹಾರದಲ್ಲಿ SIR ಇಂಪ್ಯಾಕ್ಟ್ ಆಯ್ತಾ ಅನ್ನುವಂಥದ್ದು ಫೈನಲ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ಅದೊಂದು ದೊಡ್ಡ ಅಭಿಯಾನ ಆಗಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆಯಾ ಗೊತ್ತಿಲ್ಲ ಇನ್ನು. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂತ ಟ್ರೆಂಡ್ ಪ್ರಕಾರ ನಿಮಗೆ ತೋರಿಸ್ತಾ ಇದೀವಿ. MGB ಕಳೆದ ಬಾರಿಗಿಂತ 4 ಕಡೆ ಹಿನ್ನಡೆಯನ್ನ ಸಾಧಿಸಿದೆ. SIR ರ್ಯಾಲಿ ಎಲ್ಲೆಲ್ಲ ನಡೆದಿತ್ತು ಅಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಾದ್ರೂ ಇಂಪ್ಯಾಕ್ಟ್ ಆಗಿದೆಯಾ? ಇಲ್ಲ, ಅಲ್ಲೂ ಇಂಪ್ಯಾಕ್ಟ್ ಆದಂತೆ ಕಾಣಿಸ್ತಾ ಇಲ್ಲ. ಇನ್ನು ಯಾವ್ಯಾವ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಮ್ಮ ಎಡಿಟರ್ ಆಗಿರುವಂಥ ಹರಿಪ್ರಸಾದ್. ಓ ಟು ಯು ಹರಿಪ್ರಸಾದ್. ಎಸ್, ಥ್ಯಾಂಕ್ ಯು ಪೃಥ್ವಿ. ಇದು ಯಾವ ಸ್ವರೂಪದಲ್ಲಿ ರಿಸಲ್ಟ್ ಗೋಚರಿಸ್ತಾ ಇದೆ ಈ ಹಂತದಲ್ಲಿ ಅನ್ನೋದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಹಾಗೆಯೇ ಬಹಳ ಮುಖ್ಯವಾಗಿ ಯಾವ್ಯಾವ ಫ್ಯಾಕ್ಟರ್ಗಳು ಇಲ್ಲಿ ಕೆಲಸ ಮಾಡಿದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ನಮ್ಮ ಮ್ಯಾಜಿಕ್ ಬಾಲ್ ಮೂಲಕವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇದು ಈ ಬಾರಿಯ ರಿಸಲ್ಟ್, ನಮ್ಮ ಮುಂದೆ ಇರುವಂತಹ ರಿಸಲ್ಟ್ 216 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ರಿಸಲ್ಟ್. ಅಂದರೆ ಯಾವ್ಯಾವ ಭಾಗಗಳಲ್ಲಿ ಇನ್ನೂ ಇಲ್ಲಿ ವೈಟಲ್ಲಿರುವಂಥದ್ದು ಮಾತ್ರ ಅದು ಇನ್ನೂ ರಿಸಲ್ಟ್ ಬರೋದಕ್ಕೆ ಬಾಕಿ ಇರತಕ್ಕಂತಹ ಕ್ಷೇತ್ರಗಳು, ಉಳಿದ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತಿರುವಂಥ ರಿಸಲ್ಟ್ ಇಲ್ಲಿ ಗೋಚರ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕೆಲವು ಪಾಯಿಂಟ್ಸನ್ನು ನಾನು ನಿಮಗೆ ಇದರಲ್ಲಿ ಪ್ರೆಸೆಂಟ್ ಮಾಡಬೇಕು. ಅಂದರೆ ಇಲ್ಲಿ ಯಾವ್ಯಾವುದು ಏನೇನು ಪರಿಣಾಮಗಳನ್ನು ಬೀರಿದಾವೆ ಈ ಬಾರಿಯ ಚುನಾವಣೆಯಲ್ಲಿರುವಂಥ ಫ್ಯಾಕ್ಟರ್ಗಳು, ಬೇರೆ ಬೇರೆ ಕಾರಣಗಳು, ಯಾವ ಕಾರಣಗಳು ಇಲ್ಲಿ ಕೆಲಸ ಮಾಡಿದ್ದಾವೆ ಅನ್ನುವಂಥ ವಿಚಾರಗಳಿಗೆ ಬರಬೇಕು. ಮೊದಲಿಗೆ ಇಲ್ಲಿ ಇರುವಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಏನಂದರೆ, ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಫೇಸ್ 1 ಮತ್ತು ಫೇಸ್ 2 ಅಲ್ಲಿ ಏನು ಆಯಿತು, ಇದು 2025 ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಇದರಲ್ಲಿ ನೋಡಿದಾಗ ಫೇಸ್ 1 ವಿಚಾರಕ್ಕೆ ಬಂದಾಗ ನಮಗೆ ಫೇಸ್ 1 ಇರುವಂತಹ ಕ್ಷೇತ್ರಗಳ ರಿಸಲ್ಟನ್ನು ನಾವು ನೋಡೋದಿದ್ರೆ, ಫೇಸ್ 1 ಆಗಿರುವಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ 103 ಕ್ಷೇತ್ರಗಳಲ್ಲಿ 69 ಕಡೆಗಳಲ್ಲಿ ಈಗಾಗಲೇ NDA ಮುನ್ನಡೆಯನ್ನು ಸಾಧಿಸಿದರೆ, ಇಂಡಿಯಾ ಬ್ಲಾಕ್ ಕೇವಲ 34 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದೆ. ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ ಈ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆದಿರ್ತಕ್ಕಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ 20 ಸೀಟ್ಗಳನ್ನು ಇಂಡಿಯಾ ಬ್ಲಾಕ್ ಅಲ್ಲಿ ಕಳ್ಕೊಂಡಿದೆ. NDA ಇಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಮುಂದಿನ ಫೇಸ್ನಲ್ಲಿ ಅಂದರೆ ಫೇಸ್ 2ಗೆ ಬಂದಾಗ ಏನಾಯಿತು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಫೇಸ್ 2ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂತಹ ಇಲ್ಲಿಯ ಕ್ಷೇತ್ರಗಳು 119 ಕ್ಷೇತ್ರಗಳಲ್ಲಿ ನಡೆದಿದೆ. ಅಂದರೆ ಇದುವರೆಗೆ ಬಂದಿರುವಂತಹ ಅಪ್ಡೇಟ್ಸ್ 119 ಕ್ಷೇತ್ರಗಳದ್ದು, ಒಟ್ಟು 122 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು. 119ರದ್ದು ಅಪ್ಡೇಟ್ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ 80 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ, 34 ಕಡೆಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. JSP 3 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥ ಜನಸುರಾಜ್ ಪಾರ್ಟಿ 3 ಕಡೆಗಳಲ್ಲಿ ಮತ್ತು ಇತರರು 2 ಕಡೆಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದರಲ್ಲಿ NDA ಬ್ಲಾಕ್ಗೆ 16 ಸೀಟ್ಗಳು ಗೇನ್ ಆದರೆ, ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಇಂಡಿಯಾ ಬ್ಲಾಕ್ನವರು 14 ಸೀಟ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಅಂದರೆ ಎರಡೂ ಹಂತದಲ್ಲೂ ಕೂಡ ಇಂಡಿಯಾ ಬ್ಲಾಕ್ ಅಥವಾ ಮಹಾಗಠಬಂಧನ್ ಕಳ್ಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಇನ್ನು ಇಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆಯಲ್ಲಿ ಇದ್ವು. ವಿಶೇಷವಾಗಿ ನಾವು ಬಿಹಾರದ ಚುನಾವಣೆಯನ್ನು ಕೇಳುವಾಗ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ತಂದಂತಹ SIRನ ವಿಚಾರದಲ್ಲಿ ಬಹಳಷ್ಟು ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಸುಮಾರು 65 ಲಕ್ಷ ಮತದಾರರನ್ನ SIR ಮೂಲಕವಾಗಿ ಮತಪಟ್ಟಿಯಿಂದ ತೆಗೆದುಹಾಕಲಾಯಿತು ಅನ್ನೋದರ ಬಗ್ಗೆ ಆರೋಪಗಳು ಬಂದವು. ಈ SIRನ ಇಂಪ್ಯಾಕ್ಟ್ ಏನಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅಂದರೆ SIRನ ಇಂಪ್ಯಾಕ್ಟ್ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಕ್ಷೇತ್ರಗಳಲ್ಲಿ ಮತ್ತೆ ಅವರ ಮರುಸ್ಥಾಪನೆ ಕೂಡ ಆಗಿದೆ. ಯಾವುದು ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಅದು ಮರುಸ್ಥಾಪನೆಯೂ ಕೂಡ ಆಗಿದೆ. ವ್ಯಾಲಿಡ್ ವೋಟ್ಗಳ ಮರುಸ್ಥಾಪನೆಯೂ ಕೂಡ ಆಗಿರುವಂಥದ್ದು ನಡೆದಿತ್ತು. 96 ಕ್ಷೇತ್ರಗಳು ಇಂತಹ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆದರೆ ಅಲ್ಲೂ ಕೂಡ
ಈ ಮಹಾಗಠಬಂಧನ್ ಅವರು ಕಳ್ಕೊಂಡಿದ್ದಾರೆ ಹೊರತು ಅವರಿಗೆ ಗೇನ್ ಆಗಿಲ್ಲ. NDAಗೆ 7 ಸೀಟ್ಗಳು ಗೇನ್ ಆಗಿದೆ. 60 ಸೀಟ್ಗಳಲ್ಲಿ NDA ಮುನ್ನಡೆಯನ್ನು ಹೊಂದಿದ್ರೆ ಇಂಡಿಯಾ ಬ್ಲಾಕ್ 35 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರೆ ಇತರರು 1 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸುತ್ತೆ. ಇದು SIRನ ಇಂಪ್ಯಾಕ್ಟ್ ವಿಚಾರಕ್ಕೆ ಬಂದರೆ, ಇನ್ನು ತೇಜಸ್ವಿ ಯಾದವ್ ಅವರು ಒಂದು ಸಣ್ಣ ಯಾತ್ರೆಯನ್ನು ಮಾಡಿದ್ದಾರೆ. ಅವರಿನ್ನು ಇಡೀ ರಾಜ್ಯವನ್ನು ಸುತ್ತಿ ಯಾತ್ರೆಯನ್ನು ಮಾಡುವಂತಹ ಕೆಲಸಕ್ಕೆ ಹೋಗಲಿಲ್ಲ. ಆದರೆ ಅವರು ಮಾಡಿದಂತಹ ಯಾತ್ರೆ ಯಾವ ಸ್ವರೂಪದ ಪರಿಣಾಮವನ್ನು ಬೀರ್ತು ಅಂತ ಹೇಳುವಂಥದ್ದು, ಅಂದರೆ ಅವರು ಈ ಭಾಗಗಳಲ್ಲಿ ಬರುವಂತಹ ಸುಮಾರು 62 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಓಡಾಡಿದರು. ಈ 62 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ತೇಜಸ್ವಿ ಯಾದವ್ ಅವರ ಯಾತ್ರೆ 41 ಕಡೆಗಳಲ್ಲಿ NDAನೇ ಗೆದ್ದಿದೆ. ಅಂದರೆ ಅವರಿಗೆ ಪ್ಲಸ್ 9 ಸೀಟ್ ಹೆಚ್ಚುವರಿಯಾಗಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. NDAನವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಂಡಿಯಾ ಬ್ಲಾಕ್ 8 ಸೀಟ್ಗಳು ಕಡಿಮೆ, ಮುನ್ನಡೆಯಲ್ಲಿ 8 ಸೀಟ್ಗಳು ಕಡಿಮೆ ಆಗಿದ್ದಾವೆ. ಇಂಡಿಯಾ ಬ್ಲಾಕ್ 22 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದ್ದಾರೆ. ಇದು ತೇಜಸ್ವಿ ಯಾದವ್ ಅವರ ಯಾತ್ರೆ ನಡೆದಂತಹ ಪ್ರದೇಶಗಳ ವಿಚಾರ. ಎಲ್ಲಕ್ಕಿಂತ ಮುಖ್ಯ ಇರುವಂಥದ್ದು ರಾಹುಲ್ ಗಾಂಧಿ ಅವರ ಯಾತ್ರೆಯ ವಿಚಾರ. ಯಾಕಂದರೆ ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಿಹಾರ ಚುನಾವಣೆಗೆ ಪೂರ್ವದಲ್ಲಿ, ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿ ಯಾವಾಗ SIR ಪ್ರಕ್ರಿಯೆ ನಡೀತು, ಅದು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಗಳು ಬಂತು. ಹಾಗೆಯೇ ಕರ್ನಾಟಕದಲ್ಲಿ ಮಹದೇವಪುರ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋಂಥ ಒಂದು ಗಂಭೀರ ಆಪಾದನೆಯನ್ನು ರಾಹುಲ್ ಗಾಂಧಿ ಮಾಡಿದರು. ಅದಾದ ನಂತರ ಅವರು ಕೈಗೆತ್ತಿಕೊಂಡದ್ದು ವೋಟರ್ ಅಧಿಕಾರ ಯಾತ್ರೆಯನ್ನು ಅವರು ಬಿಹಾರದಲ್ಲಿ ನಡೆಸ್ತಾರೆ. ಆ ಪ್ರದೇಶಗಳಿಗೆ ಹೋದಾಗ ರಾಹುಲ್ ಗಾಂಧಿ ಅವರ ಯಾತ್ರೆ ಆಗಿರತಕ್ಕಂತಹ ಪ್ರದೇಶಗಳು ಅವರು ಕವರ್ ಮಾಡಿರುವಂಥದ್ದು ಅಲ್ಲಿಯ ಸರಿಸುಮಾರು 170 ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನು ಕವರ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತಮ್ಮ ಯಾತ್ರೆ ಸಮಯ. ಅಷ್ಟು ಜಿಲ್ಲೆಗಳಲ್ಲಿ ಅವರು ಓಡಾಡಿದ್ದಾರೆ, ಬೇರೆ ಬೇರೆ ಭಾಗಗಳನ್ನು ಅವರು ಸುತ್ತಿದ್ದಾರೆ. ಆದರೆ ಅದು ರಿಸಲ್ಟ್ ಆಗಿ ಕನ್ವರ್ಟ್ ಆಗಿದೆಯಾ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಮಹಾಗಠಬಂಧನಿಗೆ ಒಂದು ಪಾಸಿಟಿವ್ ಆಗಿರುವಂಥ ರಿಸಲ್ಟ್ ಗೋಚರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ NDA ಇಲ್ಲಿ 119 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದುವರೆಗೆ 24 ಸೀಟ್ಗಳು ಹೆಚ್ಚುವರಿಯಾಗಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಹೆಚ್ಚುವರಿಯಾಗಿ 24 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎಲ್ಲಿ ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡಿದ್ರು ಆ ಕ್ಷೇತ್ರಗಳ ವಿಚಾರ.